ಆದಿಕಾಂಡ 40ನೇ ಅಧ್ಯಾಯ 22 ಹಾಗೂ 23ನೆಯ ವಾಕ್ಯಗಳು. ಹೀಗೆ ಯೋಸೇಫನು ಹೇಳಿದ್ದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಈ ವಾಕ್ಯದಲ್ಲಿ ಯೋಸೇಫನು ಕನಸಿನ ಅರ್ಥಗಳನ್ನು ಹೇಳಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋಸೇಫನ ಮೇಲೆ ಅನ್ಯಾಯವಾಗಿ ಸುಳ್ಳಾದಂಥ ಆಪಾದನೆಯನ್ನು ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಿದಾಗ ಅಲ್ಲಿ ಮುಖ್ಯ ಭಕ್ಷ್ಯಗಾರನು ಹಾಗೆ ಮುಖ್ಯ ಪಾನದಾಯಕನು ಇಬ್ಬರೂ ಕೂಡ ಸೆರೆಮನೆಗೆ ಹಾಕಲ್ಪಟ್ಟಿದ್ದರು. ಅವರಿಬ್ಬರಿಗೂ ಕೂಡ ಒಂದೊಂದು ಕನಸು ಬಿದ್ದಿತ್ತು. ಅದರ ಅರ್ಥ ಏನೆಂಬುದಾಗಿ ಅವರು ತಿಳಿಯದೇ ಇದ್ದಾಗ ಯೋಸೇಫನು ಅವರಿಬ್ಬರಿಗೂ ಕೂಡ ಅದರ ಅರ್ಥಗಳನ್ನು ಹೇಳಿದನು. ಅವನು ಹೇಳಿದಂತೆಯೇ 3 ದಿನಗಳಲ್ಲಿ ಇಬ್ಬರಿಗೂ ಕೂಡ ಸಂಭವಿಸಿತು. ಆದರೆ ಮುಖ್ಯ ಪಾನದಾಯಕನ ಕನಸಿಗೆ ಒಳ್ಳೆಯ ಅರ್ಥ ಇದ್ದದ್ದರಿಂದ ಅವನ ಜೀವಿತವು ಸುಭಿಕ್ಷವಾಗಿ ಪುನಃ ಮೊದಲ ಸ್ಥಾನದಲ್ಲಿ ಅವನು ಆಶೀರ್ವದಿಸಲ್ಪಟ್ಟವನಾಗಿ ಇರುವುದರಿಂದ ಯೋಸೇಫನು ಅವನ ಬಳಿಯಲ್ಲಿ ಕೇಳಿಕೊಂಡನು, ನೀನು ಚೆನ್ನಾಗಿರುವಾಗ, ನೀನು ಪುನಃ ಫರೋಹನ ಮುಂದೆ ನಿಲ್ಲುವಾಗ ನನ್ನನ್ನು ನೆನಪು ಮಾಡಿಕೋ ಎಂಬುದಾಗಿ. ಆದರೆ ಯೋಸೇಫನು ಹೇಳಿದಂತೆ ಎಲ್ಲವೂ ನಡೆದ ಮೇಲೆ ಕೂಡ ಆ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡಿಕೊಳ್ಳದೆ ಮರೆತು ಬಿಟ್ಟನು ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. ನೋಡುವಂಥ ಸಮಯದಲ್ಲಿ ಯೋಸೇಫನು ಸೆರೆಮನೆಯಲ್ಲಿ ಅವನಿಗೆ ಒಂದು ಸಹಾಯವನ್ನು ಮಾಡಿದ್ದಾನೆ. ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವನಿಗೊಂದು ನಿರೀಕ್ಷೆಯ ಮಾತುಗಳನ್ನು ಹೇಳಿ ಹಾಗೆ ನಡೆಯುತ್ತದೆ ಎಂಬುದಾಗಿ ಕೂಡ ಪ್ರಕಟಿಸಿದ್ದಾನೆ. ಅದು ಹಾಗೆ ಕೂಡ ನಡೆದಿದೆ. ಆದರೆ ಆ ಮುಖ್ಯ ಪಾನದಾಯಕನಿಗೆ ಯೋಸೇಫನ ನೆನಪೇ ಬರಲಿಲ್ಲ. ಅವನನ್ನು ಪೂರ್ತಿಯಾಗಿ ಮರೆತು ಬಿಟ್ಟನು. ಎಷ್ಟು ದಿನಗಳು ಅಂದರೆ ಸರಿಸುಮಾರು 2 ವರ್ಷಗಳು. ಇದೇ ಪ್ರಕಾರವಾಗಿ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕೂಡ ನಡೆಯುತ್ತದೆ. ನಾವು ಸಹಾಯ ಮಾಡಿದಂಥವರು, ನಮ್ಮಿಂದ ಆಲೋಚನೆಗಳನ್ನು ಹೊಂದಿದಂಥವರು, ನಮ್ಮಿಂದ ಉಪಕಾರಗಳನ್ನು ಪಡೆದಂಥವರು, ಮಾರ್ಗದರ್ಶನಗಳನ್ನು ಪಡೆದಂಥವರು, ಅಥವಾ ನಮ್ಮಿಂದ ಜೀವಿತದಲ್ಲಿ ಸ್ವಲ್ಪ ಮೇಲೆ ಬಂದಂಥವರು, ಕೆಲವೊಂದು ಕಾರ್ಯಗಳಲ್ಲಿ ಸಫಲರಾದಂಥವರು, ಈ ರೀತಿ ಅನೇಕರಿರುತ್ತಾರೆ. ಆದರೆ ಅವರು ನಮ್ಮನ್ನು ನೆನಪಿಸಿಕೊಳ್ಳದೆ ಮರೆತು ಬಿಡುತ್ತಾರೆ. ಆ ರೀತಿಯಾಗಿ ಮರೆತು ಬಿಟ್ಟ ಕೂಡಲೇ ನಮಗೊಂದು ಸೋಲು ಬರುತ್ತದೆ, ಒಂದು ದುಃಖ ಬರುತ್ತದೆ. ಕಾರಣ, ನಮ್ಮಿಂದ ಒಳ್ಳೆಯದನ್ನು ಹೊಂದಿ ನಾವು ಕಷ್ಟದಲ್ಲಿರುವಾಗ, ನಾವು ಇಕ್ಕಟ್ಟಿನಲ್ಲಿರುವಾಗ ನಮ್ಮನ್ನು ಅವರು ಮರೆತು ಬಿಟ್ಟಿದ್ದಾರಲ್ಲ, ನಮ್ಮ ಕಡೆಗೆ ತಿರುಗಿ ಕೂಡ ನೋಡುವುದೇ ಇಲ್ಲವಲ್ಲ ಎಂಬುದಾಗಿ ಹಲವಾರು ಯೋಚನೆಗಳು ನಮ್ಮಲ್ಲಿ ಬರುತ್ತವೆ. ಆದರೆ ಮನುಷ್ಯರು ಮರೆಯಬಹುದು, ದೇವರು ಎಂದಿಗೂ ಕೂಡ ಮರೆಯುವುದಿಲ್ಲ. ನಿಮ್ಮನ್ನು ಕರೆದು ನಿಮ್ಮ ಜೀವಿತದ ಉದ್ದೇಶಗಳನ್ನಿಟ್ಟಿರುವಂಥ ದೇವರು ಅವರಿಗಿಂತಲೂ ಶ್ರೇಷ್ಠವಾಗಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಕರ್ತನನ್ನು ನಿರೀಕ್ಷಿಸಿ, ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಿ, ನಿಮ್ಮ ಜೀವಿತಕ್ಕೆ ಆತನು ಸಹಾಯ ಮಾಡಿ ವಿಶೇಷವಾಗಿ ಉದ್ಧರಿಸಿ ಆಶೀರ್ವದಿಸಿ ಮಾನಿಸುವಂಥದ್ದು ಬಹಳ ನಿಶ್ಚಯ. ನೋಡುವಂಥ ಸಮಯದಲ್ಲಿ ಪಾನಪಾತ್ರೆಕಾರನು ಮರೆತು ಬಿಟ್ಟಂಥ ಯೋಸೇಫನನ್ನ ದೇವರು ಇಡೀ ಐಗುಪ್ತ ದೇಶಕ್ಕೆ ಅಧಿಕಾರಿಯಾಗಿ, ಫರೋಹನಿಗೆ 2ನೇಯವನಾಗಿ, ಸಮಸ್ತ ಅಧಿಕಾರಗಳನ್ನು ಹೊಂದಿದವನಾಗಿ ಉನ್ನತ ಸ್ಥಾನಕ್ಕೆ ಏರಿಸಿದರು. ಮರೆತವರಿಗಿಂತ, ತಳ್ಳಿದವರಿಗಿಂತ, ಸುಳ್ಳು ಆಪಾದನೆಗಳನ್ನು ಹೊರಿಸಿದವರಿಗಿಂತ, ಕೊಲೆ ಮಾಡಬೇಕೆಂದು ಯೋಚಿಸಿದವರಿಗಿಂತ, ಮಾರಿಬಿಟ್ಟವರಿಗಿಂತ ಶ್ರೇಷ್ಠತೆಯಲ್ಲಿ ಯೋಸೇಫನು ತನ್ನ ಜೀವಿತವನ್ನು ನಡೆಸಿದನು. ನಿಮ್ಮ ಜೀವಿತಗಳಲ್ಲಿ ಕೂಡ ಯಾರು ಏನೇ ಮಾಡಿರಲಿ, ಏನೇ ದ್ರೋಹ ಮಾಡಿರಲಿ, ಎಷ್ಟೇ ನಿಮ್ಮನ್ನು ತಿರಸ್ಕರಿಸಿರಲಿ, ಅವಮಾನ ಮಾಡಿರಲಿ, ನಿಂದಿಸಿರಲಿ, ಏನೇ ಮಾಡಿದರೂ ಕೂಡ ಅದರ ವಿಷಯವಾಗಿ ಯೋಚಿಸಬೇಡಿ, ದುಃಖಿಸಬೇಡಿ. ನಿಮ್ಮ ವಿಷಯವಾಗಿ ಹಿತಾಲೋಚನೆಗಳನ್ನು ಮಾಡಿ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು ನಿಮಗಾಗಿ ಇದ್ದಾರೆ ಎಂಬುದನ್ನು ಅರಿತು ಆತನನ್ನು ದೃಷ್ಟಿಸಿರಿ. ನಿಶ್ಚಯವಾದ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯೋಸೇಫನು ಮುಖ್ಯ ಪಾನದಾಯಕನಿಗೆ ಅವನ ಕನಸಿನ ಅರ್ಥವನ್ನು ಹೇಳಿ ಅದು ಒಳ್ಳೆಯದಾಗಿ ಬದಲಾಗುವಾಗ, ಅದು ನೆರವೇರುವಾಗ ನನ್ನನ್ನು ಕೂಡ ನೆನಪಿಸಿಕೊ ಎಂಬುದಾಗಿ ಹೇಳಿದ್ದಾಗಿಯೂ ಆ ಪಾನಪಾತ್ರೆಕಾರನು ಒಳ್ಳೆಯದಾದ ಮೇಲೂ ಫರೋಹನ ಸನ್ನಿಧಾನದಲ್ಲಿ ನಿಲ್ಲುವಂಥ ಸಮಯದಲ್ಲೂ ಯೋಸೇಫನನ್ನು ನೆನಪು ಮಾಡಿ
ಮಾಡಿಕೊಳ್ಳದೆ ಪೂರ್ಣವಾಗಿ ಮರೆತು ಬಿಟ್ಟನು. ಆದರೆ ಅಪ್ಪ, ನೀನಾದರೂ ಯೋಸೇಫನನ್ನು ಮರೆಯದೆ ಅವನ ಜೀವಿತದಲ್ಲಿ ಇಟ್ಟಿದಂಥ ಉದ್ದೇಶಗಳನ್ನು, ವಾಗ್ದಾನಗಳನ್ನು ನೆರವೇರಿಸುವಂತೆ 2 ವರ್ಷಗಳಾದ ಮೇಲೆ ವಿಶೇಷವಾದ ಮಾನ ಗೌರವಗಳು ಅವನನ್ನು ಹುಡುಕಿ ಬರುವಂತೆ, ಇಡೀ ಐಗುಪ್ತ ದೇಶಕ್ಕೆ ಅಧಿಕಾರಿಯಾಗಿ, ಫರೋಹನಿಗೆ 2ನೇಯವನಾಗಿ, ಸಮಸ್ತ ಅಧಿಕಾರಗಳನ್ನು ಹೊಂದಿದವನಾಗಿ ಅವನು ಶೋಭಿಸುವಂತೆ ವಿಷಯಗಳನ್ನು ಬದಲಾಯಿಸಿದ ಹಾಗೆ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಿನ್ನ ಮಕ್ಕಳನ್ನು ಮರೆತು ಬಿಟ್ಟಂಥವರು, ನಿಂದಿಸಿದಂಥವರು, ಅವಮಾನಪಡಿಸಿದಂಥವರು, ತಳ್ಳಿಬಿಟ್ಟಂಥವರು ಅಪ್ಪ ಅನೇಕರಿದ್ದಾರೆ. ಅಂಥವರ ಮಧ್ಯದಲ್ಲಿ ಕರ್ತನೆ, ನಿನ್ನ ಮಕ್ಕಳಪ್ಪ ಉನ್ನತ ಸ್ಥಾನಕ್ಕೇರಲಿ, ಆಶೀರ್ವಾದ ನಿಧಿಗಳಾಗಿರಲಿ, ವಿಶೇಷ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದುತ್ತಾ ನಿನ್ನ ನಾಮನ ಮಹಿಮೆಪಡಿಸೋಕೆ ನೀನು ಸಹಾಯ ಮಾಡು. ಇಂದಿನಿಂದಲೇ ಅದಕ್ಕಾಗಿ ಮಾರ್ಗಗಳನ್ನು ತೆರೆ ಕರ್ತನೆ, ಅದ್ಭುತಗಳನ್ನು ಮಾಡಪ್ಪ. ವಿಶೇಷವಾದ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ನಿನ್ನ ಮಕ್ಕಳನ್ನು ನೀನು ಸಂತೋಷಪಡಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.